ಸರಿಗೆ ಹೊಡಿತೈತೆ. ಏನು ಹೇಳಕ್ಕೂ ಮನಸ್ಸಿಲ್ಲ ನೋಡಿ. ಹಾಯ್ ಫ್ರೆಂಡ್ಸ್, ಬ್ರೋಝೋನ್ ಕಡೆಯಿಂದ ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀರಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಊರಿಗೆ ಬಂದಿದ್ದೆ. ಮಸ್ತ್ ಜಾತ್ರೆ ಇತ್ತು. ನಮ್ಮ ಊರಲ್ಲಿ ಗಂಗಮ್ಮ ಜಾತ್ರೆ ಅಂತ ಮಾಡ್ತಾರೆ. ಇದು ಬಂದು ಆಂಧ್ರ, ಆಲ್ಮೋಸ್ಟ್ ಚಿತ್ತೂರು ಡಿಸ್ಟಿಕ್ ಬರುತ್ತೆ. ಆಂಧ್ರ ಪಲಮ್ನೀರ್ ಅಂತ ಹೇಳ್ತಾರೆ. ದೇವರನ್ನೇ ಹೇಳ್ತಾ ಇದೀನಿ, ಬಿಸಿಲಂತೂ ಸರಿಗೆ ಹೊಡಿತೈತೆ. ಅರ್ಥ ಮಾಡ್ಕೊಳ್ಳಿ, ನೀವು ಅರ್ಥ ಮಾಡ್ಕೋಬೇಕು. ಅದನ್ನೇ ನಾನು ರಿಪೀಟ್ ಮಾಡೋಕ್ಕಾಗಲ್ಲ, ಕೆಟ್ಟ ಮಾತಲ್ಲಿ ಹೇಳೋಕ್ಕಾಗಲ್ಲ. ಹಾಂ, ನಿಜ ಹೇಳ್ತಾ ಇದೀನಿ. ಮತ್ತೆ ಇನ್ನೊಂದು, ನಮ್ಮ ಊರ ಜಾತ್ರೆಯಲ್ಲಿ ಯಾವ ಥರ ಲೈಕ್ ಕುರಿ ನೋಡಿತಾರೆ, ಯಾವ ಥರ ಹಬ್ಬ ಮಾಡ್ತಾರೆ ಅಂತ ಪ್ರತಿಯೊಂದು ನಿಮಗೆ ಈ ವಿಡಿಯೋಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಬೆಳೆಸಿ ಗುರು. ಮತ್ತು ನೋಡಿ, ಹೊಸ್ದಾಗಿ ಕಾರ್ ತೊಗೊಂಡೆ. ಇನ್ನೊಂದು ಬೇಜಾರು ವಿಷಯ ಏನು ಅಂದರೆ, ಮೊನ್ನೆ ಯಾರೋ ಮುದ್ದು ಕೊಟ್ಟಕ್ಕೆ ಹೋಗ್ಬಿಟ್ಟ. ಈ ಕಡೆ ಮುದ್ದು ಯಾವ ಥರ ಕೊಟ್ಟವನೆ ಅಂತ ಇನ್ನು ನಮ್ಮಪ್ಪ ನೋಡಿಲ್ಲ. ನಮ್ಮಪ್ಪ ನೋಡಿದ್ರೆ ಬ್ಯಾಟಿಂಗ್ಗೆ ಯಾವ ಥರ ಬ್ಯಾಟಿಂಗ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ಇವಾಗ ನಿಮ್ಮಪ್ಪಂದರು ಯಾವ ಥರ ಲೈಕ್ ಬ್ಯಾಟಿಂಗ್ ಕೊಡ್ತಾರೆ, ಅದೇ ಥರ ಬ್ಯಾಟಿಂಗ್ ಕೊಡ್ತಾರೆ. ಇನ್ನು ಏನು ವ್ಯವಹಾರ ಗೊತ್ತಿಲ್ಲ. ಮತ್ತು ಇನ್ನೇನು ರೀ ಸಮಾಚಾರ ಜನ ಸ್ನೇಹಿತರೆ. ಇನ್ನೊಂದು ಬ್ಯಾಡ್ ವಿಷಯ ಅಂದರೆ, ಪಾಪ ಇವತ್ತು ಆಲ್ಮೋಸ್ಟ್ ನಿನ್ನೆ ಅವರು ಆ್ಯಕ್ಟರು ಮತ್ತು ಯಾರೋ ಕಾಮಿಡಿ ಆ್ಯಕ್ಟ್ರು ಪಾಪ ಸತ್ತೋದ್ರು. ಅದು ಹಾರ್ಟ್ ಅಟ್ಯಾಕ್ನೋ ಇಲ್ಲ BP ಏನೋ ಲೋ ಆಗಿ ಸತ್ತೋಗಿದ್ದಾರೆ. ನಿಜ ತುಂಬ ಬೇಜಾರಾಯಿತು. ಏನಕ್ಕೆ ಬೇಜಾರಾಯಿತು ಅಂದರೆ, ಎಷ್ಟೋ ಸಾವಿರ ಜನನ ನಗಿಸಿದ್ದಾರೆ. ಅವ್ರ ಆ್ಯಕ್ಟಿಂಗ್ಗೆ ಹ್ಯಾಂಡ್ಸಪ್ ಅಂತ ಹೇಳ್ತೀನಿ. ಏನಕ್ಕೆ ಅಂದರೆ, ಒಂದು ಹುಡುಗಿ ವೇಷ ಹಾಕ್ಕೊಂಡು ಮತ್ತು ಕುಡಿಯೋ ಥರ ಲೈಕ್ ಆ್ಯಕ್ಟ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಸಕ್ಕದಾಗಿ ಮಾಡ್ತಾಯಿದ್ರು. ನಿಜ ಹೇಳ್ತಾಯಿನಿ. ಏನಪ್ಪ, ನಿಜ ಹೇಳ್ತಾಯಿನಿ, ಸಕ್ಕದಾಗಿ ಆ್ಯಕ್ಟ್ ಮಾಡ್ತಾಯಿದ್ರು. ಮತ್ತು ಏನು ಹೇಳೋಕ್ಕೂ ಮನಸ್ಸಿಲ್ಲ. ಸ್ನಾನ ಮಾಡಿ ಆಯಿತು. ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದಿದ್ದೀರಿ. ಇವಾಗ ನೋಡಿ, ಅಲ್ಲಿ ಕಡೆ ಎಷ್ಟು ಸಿಂಪಲಾಗಿ ಆಲ್ಮೋಸ್ಟ್ ಈ ನೆರಳಲ್ಲಿ ಕುತ್ಕೊಂಡು ವ್ಯವಹಾರ ಸಕ್ಕದಾಗಿರುತ್ತೆ. ಏನು ವ್ಯವಹಾರ ಹೇಳಿ? ಮಾತುಕತೆ, ಬೇರೆ ಏನೂ ಅಲ್ಲ. ಕಿವಿ ಕೇಳಿಸ್ತೈತಲ್ಲ ಜನಕ್ಕೆ, ಅಂದರೆ ಕೋಗಿಲೆ ಅಂದರೆ ನಮ್ಮ ಬೆಂಗಳೂರಲ್ಲಿ ಆ ಕೋಗಿಲೆ ನೋಡ್ಬೇಕಂದ್ರೆ ನಾವು ಈ ಎಲ್ಲಿ ಹೋಗ್ಬೇಕಂದ್ರೆ ದೇವನಹಳ್ಳಿ, ನೆಲಮಂಗ್ಲ ಆ ಕಡೆ ಹೋಗಿ ನೋಡಬೇಕು. ಬೆಂಗಳೂರು ಸಿಟಿ ಎಲ್ಲೂ ನೋಡೋಕ್ಕಾಗಲ್ಲ. ಸದ್ಯಕ್ಕೆ ಒಂದು 2 ನಿಮಿಷ ಟೈಮ್ ಕೊಡಿ, ಫೋಟೋಶೂಟ್ ಒಂದು ಸ್ವಲ್ಪ ಇದೆ, ಮುಗಿಸ್ಕೊಬ. ಹಾಯ್ ಫ್ರೆಂಡ್ಸ್, ಇದು ನೀವು ಏನು ನೋಡ್ತಾ ಇದ್ದಾರೆ ಇದೇ ರೋಡಲ್ಲಿ ಆಲ್ಮೋಸ್ಟು ನಿಮ್ಗೆ ಏನಿಲ್ಲ ಅಂದರೂ ಒಂದು 10 ಲಕ್ಷ ಜನ ಇರ್ತಾರೆ. ಏನು ನಾಳೆ ನೈಟ್ಗೆ ಅಂದರೆ ಬುಧವಾರ ನೈಟು 10 ಲಕ್ಷ ಜನ ಸೇರ್ತಾರೆ. ಏನಕ್ಕೆ ಅಂದರೆ ದೇವ್ರು ನೋಡೋಕ್ಕೆ. ಇದೇನು ಖಾಲಿ ಇರುತ್ತೆ, ಖಾಲಿ ಕೂಡ ಇರಲ್ವಂತೆ. ಖಾಲಿ ಎಲ್ಲ ಖಾಲಿಕ್ಕಾಗ ಒಂದು ನಿಮ್ಗೆ ಜಾಗ ಇರಲ್ವಂತೆ. ಆ ಥರ ನಮ್ಮ ಕೈಯಲ್ಲಿ ಆಗಲ್ಲ. ಆ ಥರ ವ್ಯವಹಾರ ಆಗುತ್ತೆ. ಅಂದರೆ ಅಷ್ಟು ಭಯಾನಕ ಮಾಡ್ತಾರೆ. ಬನ್ನಿ, ದೇವಸ್ಥಾನ ತೋರಿಸ್ತೀನಿ. ಯಾವ ಥರ ದೇವಸ್ಥಾನ ಇದೆ, ಎಲ್ಲಿ ದೇವ್ರನ್ನ ತಿಳಿಸ್ತಾರೆ, ಎಲ್ಲ ಪ್ರತಿಯೊಂದು ತೋರಿಸ್ತಾನೆ. ಬನ್ನಿ, ನಮ್ಮೇಲೆ ನಮಗೆ ಬೇಜಾರಾಗ್ಬಿಡ್ತೀವಿ. ಗೊತ್ತಾ, ಎಷ್ಟಾದರೂ ಜನ ಆಲ್ಮೋಸ್ಟ್ ರೋಡಲ್ಲಿ ಹೋಗ್ತಾ ಇದ್ರೆ, ಆರೋ ಹೊಡಿತಾ ಇದ್ರೆ 100 ಕಿತ ಅಲ್ಲ 1000 ಕಿತ ಹೊಡಿದೆ. ಸೈಟನ 1000 ಕಿತ ಆರೋ ನೋಡಿದೆ. ಪಕ್ಕಕ್ಕೆ ಜರ್ಬಿಟ್ರೆ ಅವನು ನಿಜ ಹೇಳ್ತೀನಿ ಸ್ನೇಹಿತರೆ, ನಮ್ಮ ಬೆಂಗಳೂರವ್ರೆ ಗ್ರೇಟ್. ಏನಕ್ಕೆ ಅಂದರೆ, ಆರೋ ನೋಡಿದ್ರೆ ಅಣ್ಣ ಆಯಿತು 10 ಕಿತ ಹೊಡೆದ್ರೆ 2ನೇ ಕಿತ 10 ಕಿತ ಹೊಡೆದ್ರೆ ಒಂದು 9ನೇ ಕಿತನೋ 8ನೇ ಕಿತನೋ ತಿರುಗಿ ಆಯ್ತು ಸೈಡ್ಗೆ ಹೋಗ್ತಾರೆ. ಇಲ್ಲ ಹಂಗಲ್ಲ, ಇದೆಲ್ಲ ಆಗ್ಬಿಡ.
ನಮ್ಮಮ್ಮ ಇಟ್ಲ ನಂಗಿಲ್ಲ ಪಟ್ಟಲ್ಲ ಕಡೆ ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಏನಾಯ್ತು ಗೊತ್ತಾ ಸ್ನೇಹಿತರೆ, ಲೆಕ್ಕ ಆಗಿದ್ದು 10,000, ಅವ್ನು ಕೊಟ್ಟಿದ್ದು ಎಷ್ಟು ಹೇಳಿ 6,000ಕ್ಕೆ. ಅಂದರೆ ಲೆಕ್ಕದಲ್ಲಿ 2,000 ಡಮ್ಮ ಹಾಕವನೆ. ಈ ಥರ ಇದ್ರೆ ನಮಗೆಲ್ಲ ಭಯಾನಕ. ಏನು ಕಾಮಿಡಿ ಅಂತ ಹೇಳ್ತೀನಿ ನೋಡ್ರಿ. ಪಟಾಕಿ ಆಗಿದ್ದು ಟೋಟಲ್ ಆಗಿ ಒಂದು 5,000 ಲೆಕ್ಕ ನೀವೇ ಹಾಕೊಟ್ರಿ. ಒಂದು 5,000, ಒಂದು 3,000, ಒಂದು 1,000, ಒಂದು 900 ರೂಪಾಯಿ. ಎಷ್ಟಾಯಿತು? 9,900 ರೂಪಾಯಿ ಏನೋ ಆಗುತ್ತೆ. ಓಕೆನಾ? ಅವನು ಹಾಕಿದ್ದು 8,900 ರೂಪಾಯಿ. ಕೊಟ್ಟಿದ್ದು ಎಷ್ಟಿಗೆ? 6,500ಗೆ. ಅಂದರೆ ಎಷ್ಟು ಇಂಟೆಲಿಜೆಂಟ್ ಅಂತ ಥಿಂಕ್ ಮಾಡ್ಬೇಕು ಜನ. ಈ ಥರ ಇರ್ತಾರೆ, ಯೋಚನೆ ಮಾಡ್ತಾ ಇರ್ರಿ, ಅವಾಗ ಈ ಥರ ಒಳ್ಳೇದಾಗ್ತಾ ಇರುತ್ತೆ. ಈ ಮನುಷ್ಯ ಗಾಯ್ಸ್ ಯಾವ ಥರ ಅಂದರೆ